ದಾಸರಹಳ್ಳಿ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ದೇವಾಲಯದ ಅಭಿವೃದ್ಧಿಗೆ 10 ಲಕ್ಷ ನೆರವು ಘೋಷಿಸಿದ ರಾಜೀವ್ ಗೌಡ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಬ್ಯಾಟರಾಯಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ತಮ್ಮ ಕುಟುಂಬ ಸಮೇತ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜೀವ್ ಗೌಡರು ಪುರಾಣ ಪ್ರಸಿದ್ಧವಾದ ಈ ಬ್ಯಾಟರಾಯಸ್ವಾಮಿ ದೇವಾಲಯದ ಸಮಗ್ರ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿಗಳ ಆರ್ಥಿಕ ಧನ ಸಹಾಯ ನೀಡುವುದಾಗಿ ಘೋಷಿಸಿದರು. ಅಲ್ಲದೆ ಪ್ರಸಕ್ತ ರಥೋತ್ಸವದ ಸುಗಮ ನಿರ್ವಹಣೆಗಾಗಿ 60,000 ರೂಪಾಯಿ ಮೊತ್ತದ ಚೆಕ್ ಅನ್ನು ದೇವಾಲಯ ಸಮಿತಿಗೆ ಹಸ್ತಾಂತರಿಸಿ ಶುಭ ಹಾರೈಸಿದರು. ಈ ಭಾಗದಲ್ಲಿ ರೈತಾಪಿ ಸಮುದಾಯದವರೇ ಹೆಚ್ಚಾಗಿದ್ದು ದೇವರ ಕೃಪೆಯಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ ಸಮೃದ್ಧಿ ಸಿಗಲಿ ಅಂತ ಆಶಿಸಿದರು. ನಂತರ ಮಾತನಾಡಿದ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡರು ದೈವ ಕಾರ್ಯಗಳು ಇಡೀ ಸಮಾಜದ ಮೇಲೆ ಸತ್ಪ್ರಭಾವ ಬೀರುತ್ತವೆ. ಕ್ಷೇತ್ರದ ಜನತೆಯ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿ ತಮಗೆ ಸೇವೆ ಮಾಡಲು ಅವಕಾಶ ನೀಡಿದ ದೇವಾಲಯ ಸಮಿತಿಗೆ ಧನ್ಯವಾದ ಅರ್ಪಿಸಿದರು. ದೇವಾಲಯ ಕಮಿಟಿ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಿ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ರಾಜೀವ್ ಗೌಡರು ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದ ಜನತೆಯ ಸೇವೆ ಸಲ್ಲಿಸಲು ಬ್ಯಾಟರಾಯ ಸ್ವಾಮಿ ಅನುಗ್ರಹಿಸಲಿ ಅಂತ ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಾಂಜಿನಪ್ಪ, ಬಸವಪಟ್ಟಣ ಬೈರೇಗೌಡ, ಮುಖಂಡರಾದ ಮುತ್ತೂರು ವೆಂಕಟೇಶ್, ಮಂಜುನಾಥ್, ಗೋಕುಲ್, ತೊಟ್ಲಗಾನಹಳ್ಳಿ ಮನು, ವಕೀಲ ನರೇಂದ್ರ, ಮಧುಸ್ವಾಮಿ, ಮಯೂರ ಸರ್ಕಲ್ ದೇವರಾಜ್, ಕನ್ನಮಂಗಲ ಮುನೇಗೌಡ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಮಾಡ್ಕೊಂಡ ಮಾಡೋರಪ್ಪ ಅವರೆಲ್ಲರೂ ಕುದಿಯುವವರು ಕುದಿಯಲಿ ಬಿಡು, ಮೆರೆಯುವವರು ಮೆರೆಯಲಿ ಬಿಡು, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಬೂದಿಯಾಗಿ ಹೋಗುತ್ತಾರೆ, ಕುದಿಯುವವರು ಹಾವಿಯಾಗಿ ಹೋಗುತ್ತಾರೆ, ಮೆರೆದವರು ಬೇಗ ಕಣ್ಮರೆಯಾಗಿ ಹೋಗುತ್ತಾರೆ. ನಿಷ್ಕಲ್ಮಶವಾದಂತಹ ಕಾಯಕವಷ್ಟೇ ಪರಮಾತ್ಮನಿಗೆ ಪ್ರಿಯವಾದದ್ದು ಎಂದು ಹೇಳುತ್ತಾ ಮಧ್ಯ ವೈಭವಗಳನ್ನ ಎಂದೆನ್ನುವ ಕೂಗಿಗೆ ನಮ್ಮಯ ಮಹಾಗುರು ವೀರಭದ್ರೇಶ್ವರ 1008 ಬಿರುದಾವಳಿಗಳನ್ನು ಹೊತ್ತುಕೊಂಡು ಎಂದು ಬರದೆ ಹನಯ್ಯ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ದಕ್ಷಿಣದಲ್ಲಿ ಬಂದು ಬೇಟರಾಯ ಸ್ವಾಮಿ ದೇವಸ್ಥಾನ ಏನಾದರೂ ಮಾಡಿ ನಾವು ಒಂದು ಅಭಿವೃದ್ಧಿಗೆ ಇನ್ನೂ ಇದರ ಜೊತೆಗೆ ಅಭಿವೃದ್ಧಿಗೆ ತರಬೇಕು ಅಂತ ಅಂಗಣ ಕಟ್ಟಿದ್ದಾರೆ. ಈಗಾಗಲೇ ಅವರು ಈ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮರಥೋತ್ಸವ ಆಯಿತು. ಒಂದು ತಿಂಗಳಿಗೆ ಆ ಮೇಲ್ಗಡೆ ಆ ವಿಗ್ರಹಗಳನ್ನೆಲ್ಲ ತೆಗಿತಕ್ಕಂಥ ಕಾರ್ಯಕ್ರಮ ಇದೆ. ದೇವಾಲಯ ಸೋರ್ತಾ ಇದೆ. ಯಾಕಂತ ಹೇಳಿದ್ರೆ 200-300 ವರ್ಷಗಳಾಗಿದೆ ಇದೆಲ್ಲ ಮಾಡಿ. ಈಗಾಗಲೇ ಭಾಳಷ್ಟು ಸುಮಾರು ಇದೆಲ್ಲ ಇರೋದರಿಂದ ನಾವು ದೇವಾಲಯದ ಅಭಿವೃದ್ಧಿ ಸಮಿತಿಯವರು ಜೊತೆ ನಾವು ಕರ್ಕೊಂಡು ಹೋಗಬೇಕು. ಇದಕ್ಕೆ ದುಡ್ಡಿಗಿಂತ ಹೆಚ್ಚಾಗಿ ಒಂದು ಪರ್ಮಿಷನ್ ಕೊಡಿಸ್ಬೇಕಂದ್ರೆ ಮುಜರಾಯಿ ನಾವು ಏನಾದರೂ ಮುಟ್ಟೋಂಗಿಲ್ಲ. ಇದೇನಾದರೂ ಒಂದು ಮಂತ್ರಿಗಳು, ಡಿ ಸಿ ಅವರು, ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡಬೇಕು. ಹಾಗಾಗಿ ಮಕ್ಕಳು ಒಳ್ಳೆಯ ಮನಸ್ಸಿಂದ ಒಂದೇ ಅಲ್ಲಿ ಸುಮಾರು ಒಂದು 100 ಜನ ಕಾದಿದ್ರು ವೇಟಿಂಗ್ ಲಿಸ್ಟ್. ಆದರೆ ನಾವು 7 ಜನ ಹೋಗಿದ್ವಿ. ಗೌರ್ಮೆಂಟ್ ನೇರವಾಗಿ
ರಾಮಲಿಂಗ ಜೊತೆ ಕಿವಿಯಲ್ಲಿ ಒಂದೇ ಇಷ್ಟೇ ಹೇಳಿದ್ದು, ಬ್ಯಾಟ್ರಿ ಅಂತ ಬಿಟ್ಟು ಲೀಕು ನೀವು ಸ್ವಲ್ಪ ಅನುಮತಿಯನ್ನು ಕೊಡಬೇಕು, ಅನುದಾನವನ್ನು ಕೊಡಬೇಕು ಅಂತ ಕೇಳಿದ್ರು. ಏನಪ್ಪ ರಾಜೇಗೌಡ್ರೆ, ನೀವೇ ಯಾಕೆ ಮಾಡ್ಬೋದಲ್ಲ, ಏನು ದೊಡ್ಡದ ನಿಮಗೆ ಅಂತ ಹೇಳಿದ್ರು. ಇಲ್ಲ ಸರ್, ನಾನು 10 ಲಕ್ಷ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ನಾನು 10 ಲಕ್ಷ ಹಾಕ್ತೀನಪ್ಪ, 10 ಲಕ್ಷ ಹಾಕ್ಬಿಟ್ಟು 10 ಲಕ್ಷ ಮುಖ್ಯ ಅಲ್ಲ, ನಮಗೆ ಅನುಮತಿ ಬಂತು. ಯಾಕೆಂದರೆ ದೇವಸ್ಥಾನದ ಮೇಲೆ ತೆಗೆಯೋದು, ಹಳೆ ದೇವಸ್ಥಾನದ ಮೇಲೆ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಈಗ ಸರ್ಕಾರದ ಮೇಲೆ ಸರ್ಕಾರದ ಡಿಸಿಗಳ ಕೆಲಸ ಇವ್ರ ಮೇಲೆ ಅದು ಕೆಲಸ ಎಲ್ಲ ಮಾಡಲಿಕ್ಕೆ. ಹಾಗಾಗಿ ಅದರ ಜೊತೆಗೆ ಇನ್ನೂ ಕೊಡ್ತಕ್ಕಂಥ ಉಳಿದಂಥ ಹಣ ಕೊಡೋಕ್ಕೆ ಎಲ್ಲ ಭಕ್ತರಿಗೂ ಸಿದ್ಧರಾಗಿದ್ದಾರೆ, ಅದಕ್ಕೆ ಮಾಡಿ. ಹಾಗಾಗಿ ಪೋಷಕರು ನಿಂತಿದ್ದಾರೆ. ಈಗಾಗಲೇ ಸಾಕಷ್ಟು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಮುಂದೇನೂ ಸಹ ಕೊಡ್ತಾರೆ. ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ಅವರು ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಅಲ್ಲಿ ಏನಾದರೂ ಒಂದು ನಮ್ಮದು ಸೇವೆ ಇರಬೇಕಂತ ಸಹನೆಯಿಂದ ಇರುವಂಥ ಅವ್ರಿಗೂ ಒಂದು ಬಲ. ಹೀಗಾಗಿ ಇವರು ಎಲ್ಲೇ ಹೋಗಲಿ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಸಹ ಮಾಡ್ತಾರೆ, ಜನಸೇವೆ ಮಾಡಿದ್ದಾರೆ. ಆರೋಗ್ಯ ಇರತಕ್ಕಂಥವ್ರಿಗೆ ಆಂಬುಲೆನ್ಸ್ಗಳು ಕೊಟ್ಟಿದ್ದಾರೆ. ಅಷ್ಟಿಷ್ಟಲ್ಲ, ಹೀಗಾಗಿ ಇವತ್ತಿಲ್ಲಿ ಅನ್ನದಾನಕ್ಕೆ ಸಾಕಷ್ಟು ಅನ್ನಸಂತರ್ಪಣೆಗೆ ಸುಮಾರು 2,000 ಜನ ಅನ್ನಸಂತರ್ಪಣೆಗೆ ಅವ್ರ ಕೈ ತುಂಬ ಅವರ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಮುಂದಿನ ದಿನಗಳಲ್ಲಿ ಬೇಟರಾಯ ಸ್ವಾಮಿ ಇರ್ಬೋದು, ನೀವಿರ್ಬೋದು, ನಾವಿರ್ಬೋದು, ಅವ್ರ ಕೈ ಬಲಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ತಾಲೂಕಿನಲ್ಲಿ ಎಲ್ಲರಿಗೂ ಸಹ ಅವ್ರಿಗೊಂದು ಸಾರಿ ಶಾಸಕ ಮಾಡಲೇಬೇಕು. ಯಾಕೆಂದರೆ ಜನಸೇವೆ ಜನಾರ್ದನ ಸೇವೆ ಅಂತ ಎರಡೂ ಮಾಡ್ತಾ ಇದ್ದಾರೆ ಸಾಲಮನ್ನವರಿದ್ದು. ಹಾಗಾಗಿ ಎಲ್ಲರ ಆಸೆಗೂ ಎಲ್ಲ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾರೆ. ಅಭಿಮಾನ ಆಸೆ ಇಲ್ಲಾಂದರೆ ಎಷ್ಟು ಜನ ಬರೋಕ್ಕೆ ಇದಿಲ್ಲ, ಅವಕಾಶ ಇಲ್ಲ. ಹೀಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಶಕ್ತಿ ಭಾಳ ದೊಡ್ಡದು. ಎಷ್ಟು ಅಲ್ಲಿ ಕಾರ್ಯಕ್ರಮ ಮಾಡೋದು, ಸುಮಾರು ನಾವು 5,000 ಜನ ಭಕ್ತಾದಿಗಳು ಬಂದಿದ್ರು. ಈ ರೀತಿ ಮಾಡ್ಕೊಂಡೋದ್ರಿಂದ ಆ ಮಹಾನುಭಾವನ ಶಕ್ತಿ ಅವ್ರಿಗೆ ಬಹಳಷ್ಟು ಇದೆ. ಅದ್ರ ಜೊತೆಗೆ ನಾವು ಸಹ ಕೈ ಜೋಡಿಸಿದ್ರೆ ಈ ನಾಳೆಗಳು ಒಳ್ಳೆ ಸಾಲಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮಸ್ಕಾರ. ಈ ದಿನ ಬ್ಯಾಟರಾಯ ಸ್ವಾಮಿ ರಥೋತ್ಸವ ಏನ್ ನಡೀತಾ ಇದೆ, ಸುಮಾರು 2020ರಿಂದ ಬರ್ತಾ ಇದ್ದೀವಿ. ಇದು 6ನೇ ವರ್ಷ. ನಮಗೆ ಸೇವೆ ಮಾಡುವಂತ ಭಾಗ್ಯನ ಸಮಿತಿಯಲ್ಲಿ ಅಧ್ಯಕ್ಷರಾಗಿರುವಂತ ಬ್ಯಾಟರಾಯ ಶೆಟ್ರು ನಮಗೆ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಆಭಾರಿಗಳಾಗಿರ್ತೀವಿ. ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲೊಂದು ಜೀರ್ಣೋದ್ಧಾರ, ಅಲ್ಲೊಂದು ಸೇವೆ ಅಂತ ಆದ್ರೆ ಇಡೀ ಸಮಾಜದಲ್ಲಿ ಅದೊಂದು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು 2020ರಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಸ್ವಾಮಿ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ ಎಲ್ಲ ಇದ್ವಿ ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು ಜನ ಬೇರೆ ಇದೆ, 3 ಗಂಟೆಯಿಂದ ಎಲ್ಲಾ ಭಕ್ತರಿಗೂ ವಿಶೇಷವಾದಂತಹ ದರ್ಶನವಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ವಿ. ನಮಸ್ಕಾರ. ಇವತ್ತು 94ನೇ ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾ ನಿಷ್ಠೆ ಭಕ್ತಿಯಿಂದ ಬಹಳ ವಿಜೃಂಭಣೆಯಿಂದ ಒಂದು ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಣ್ಣವರು ಹಾಗೂ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರಿಗೂ ಒಟ್ಟುಗೂಡಿ ಇವತ್ತು ವರ್ಷ ಪ್ರತೀತಿಯಂತೆ ಇವತ್ತು ಬ್ರಹ್ಮರಥೋತ್ಸವನ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ, ಆ ಭಗವಂತನ ಸೇವೆಗೆ ನಮ್ಮ ಉಸಿರು ತನಕನೂ ಹೇಳ್ತಿದೀವಿ. ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ವಿಚಾರ ಈಗಾಗಲೇ ಬ್ಯಾಟರಾಯ ಶೆಟ್ಟಣ್ಣವರು ಹೇಳಿದ್ರು, ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಇನ್ನು ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಬ್ಯಾಟರಾಯ ಶೆಟ್ಟಣ್ಣವರು ಸುಮಾರು 48 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ, ಈ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲಾ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ, ಇದಂತೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇತಿಹಾಸ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ. ಅಂದ್ರೆ ಈ ಭಗವಂತನಿಗೆ ಹೇಳ್ತಾರೆ ಹಿಂದೆಯಿಂದ ನೋಡುವಂತ ದೇವರು ಅಂತಾನೆ ಕರೀತಾರೆ. ಹಂಗಾಗಿ ಈ ದೇವಸ್ಥಾನದ ಒಂದು ಇತಿಹಾಸ ತುಂಬಾ ವಿಶೇಷಕರವಾಗಿರುವಂತದ್ದು. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಈಗ ನಮ್ಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ರಾಮಲಿಂಗಾರೆಡ್ಡಿಯವ್ರ ನಮ್ಮ ಮುಜರಾಯಿ ಮಿನಿಸ್ಟರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅಣ್ಣವರು ಪರ್ಮಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ 10,000 ರೂಪಾಯಿ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಕೂಡ ನಮ್ಮ ಅನುಕೂಲ ಮಾಡ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. 10 ಲಕ್ಷ ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ನನ್ನ ಕಡೆಯಿಂದ ಹೇಳಿದ್ದೀನಿ, ಏನು 10 ಲಕ್ಷ ರೂಪಾಯಿ ನಾನು ಕೂಡ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಈ ದೇವಸ್ಥಾನದ ಏನು ವರ್ಷ ಈ ರಥೋತ್ಸವ ನಡೆಯುತ್ತೆ, ಮುಂದಿನ ರಥೋತ್ಸವಕ್ಕೆ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಲಿ, ಮುಂದೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಹೋಗ್ಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ. ಭಗವಂತನಲ್ಲಿ ಕೋರಿಕೆ ಇಟ್ಟಿದ್ದೀವಿ. ನನ್ನ ಕೋರಿಕೆ ಏನಪ್ಪಾ ಅಂತಂದ್ರೆ
ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡುವುದರಿಂದ ರೈತರು ಆರ್ಥಿಕವಾಗಿ ಸಮೃದ್ಧವಾಗಿರ್ಬೇಕು. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಬೇಕು. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಿ ಸಮಸ್ತ ಎಲ್ಲ ಅವ್ರ ಇಷ್ಟಾರ್ಥಗಳನ್ನ ಸಿದ್ಧಿಸೋಂಗ ಆ ಭಗವಂತ ಮಾಡ್ಲಿ ಅಂತ ಕೇಳ್ಕೊಳ್ತಾ ಮುಂದೆ ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವಂತ ಭಾಗ್ಯ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅನ್ನೋ ಕೋರಿಕೆ ಕೂಡ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದ.